ಹಲೋ ಎವ್ರಿವಾನ್, ಮತ್ತೊಮ್ಮೆ ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಈಗ ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ, ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಏನಿದೆ ನೋಡೋಣ. ಇಲ್ಲೊಂದು ಆಫ್ ಅಂಡ್ ಅನ್ನೋದು ಬರ್ತಾ ಇದೆ, ಮತ್ತೊಂದು ಆಲ್ ದಟ್ ಗ್ಲಿಟರ್ಸ್, ಬಾಟಮ್ನಲ್ಲಿ ಟ್ರೆಷರ್ ಐಲ್ಯಾಂಡ್. ನಿಮ್ಮನ್ನು ಭೇಟಿ ಮಾಡಿದ್ದು ಅವ್ರಿಗೆ ತುಂಬ ಸಂತೋಷ ಕೊಟ್ಟಿತ್ತು. ಏನೋ ಇನ್ಸ್ಪಿರೇಷನ್ ಇತ್ತು, ನಿಮ್ಮನ್ನು ನೋಡಿದಾಗ ಸಂತೋಷ ಆಗ್ತಾ ಇತ್ತು. ಆ ನೆನಪುಗಳು ಈಗಲೂ ಹಾಗೇ ಇದೆ. ಇಲ್ಲಿ ಆರ್ಫಂಡ್ ಬಂದಿದೆ ಅಂದರೆ ಈಗ ಇಬ್ಬರು ದೂರ ಆಗಿದ್ದೀರಾ, ಏನೋ ಸ್ಯಾಡ್ ಫೀಲಿಂಗ್ಸ್ ಇದೆ, ಬೇಜಾರಿದೆ. ಈಗ ಅವ್ರ ಮನಸ್ಸಲ್ಲಿ ಏನಿದೆ ಅಂದಾಗ ಆಲ್ ದಟ್ ಗ್ಲಿಟರ್ಸ್, ಹೊಳೆಯೋದೆಲ್ಲ ಚಿನ್ನ ಅಂತ ಅಂದ್ಕೊಂಡಿದ್ರು. ನೀವು ಒಳ್ಳೆ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರಿ, ನಿಮ್ಮನ್ನು ನಂಬ್ಕೊಂಡಿದ್ರು. ಆದರೆ ಏನೋ ಇಬ್ಬರಲ್ಲಿ ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ. ಈಗ ದೂರ ಆಗಿರೋದ್ರಿಂದ ಅಲೋನ್ ಫೀಲ್ ಆಗ್ತಾ ಇದೆ. ಯಾಕೋ ನಿಮ್ಮ ಜೊತೆ ನಡೆದ ಮಾತುಕತೆಗಳು, ನಿಮ್ಮ ಬಿಹೇವಿಯರ್ ಅವ್ರಿಗೆ ಹರ್ಟ್ ಆಗ್ತಾ ಇದೆ. ನಿಮ್ಮನ್ನು ತುಂಬ ನಂಬ್ಕೊಂಡಿದ್ದೆ ಹಾಗೆ ಅಂದ್ಕೊಂಡಿದ್ದಾರೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಬರುತ್ತೆ. ರಿಫ್ಲೆಕ್ಷನ್. ಬೀಯಿಂಗ್ ಅವೇ ಫ್ರಮ್ ಯು ಹ್ಯಾಸ್ ಅಲೋಡ್ ಮೀ ಟು ಗೇನ್ ಕ್ಲಾರಿಟಿ. ಇಲ್ಲೊಂದು ಡಿಟ್ಯಾಚ್ಮೆಂಟ್. ಐ ಹ್ಯಾಡ್ ಟು ಲೆಟ್ ದಿಸ್ ಗೋ ಸೊ ಐ ಕುಡ್ ಕ್ಲಿಯರ್ ಮೈ ಮೈಂಡ್. ನಿಮ್ಮನ್ನು ಮರಿಬೇಕು ಅಂತ ದೂರ ಆಗಿದ್ದಾರೆ, ಆದರೆ ಮರೆಯೋಕ್ಕಾಗ್ತಾ ಇಲ್ಲ ಅನ್ನೋದಿದೆ. ನೆನಪುಗಳು ಆಗಾಗ ಬರ್ತಾ ಇದೆ. ಈ ಒಂದು ಕನೆಕ್ಷನ್ ಬಿಗಿನಿಂಗ್ ಸ್ಟೇಜಲ್ಲಿದೆ ಅನ್ನಿಸ್ತಾ ಇದೆ. ನಿಮ್ಮನ್ನು ಭೇಟಿಯಾಗಿದ್ದಾರೆ ಸರಿ, ಆದರೆ ಇಲ್ಲಿ ಅಂಥ ಆತ್ಮೀಯತೆ ಬೆಳೆದಿಲ್ಲ. ಏನೋ ಇಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ನೀವು ಅವ್ರ ಜೊತೆ ಏನೇನೋ ಬಣ್ಣದ ಮಾತುಗಳು ಆಡಿರಬಹುದು, ಪ್ರಾಮಿಸ್ ಮಾಡಿರಬಹುದು. ಆದರೆ ನಿಮಗೀಗ ಏನೂ ನಡೆಸ್ಕೊಡೋಕ್ಕಾಗ್ತಾ ಇಲ್ಲದೆ ಇರೋದ್ರಿಂದ ಇವ್ರಿಗೆ ಸ್ಯಾಡ್ ಫೀಲ್ ಆಗ್ತಾ ಇದೆ. ಅಥವಾ ನಿಮ್ಮಿಂದ ಅವರು ತುಂಬ ನಿರೀಕ್ಷೆಗಳನ್ನ ಮಾಡ್ಕೊಂಡಿದ್ರು ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ದಿನ ನೋ ಕಾಂಟ್ಯಾಕ್ಟಲ್ಲಿದ್ದಾರೆ, ಆದರೆ ನಿಮ್ಮಿಂದ ದೂರ ಆಗಿರೋದು ನೀವೇನು ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವು ಸಾರಿ ದೂರ ಆಗಿರೋದ್ರಿಂದ ನಿಮ್ಮನ್ನು ಅವರು ಅರ್ಥ ಮಾಡ್ಕೋತಾ ಇದ್ದಾರೆ. ನಿಮ್ಮ ಸ್ವಭಾವ ಏನು ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ, ನಾನು ಯಾರನ್ನೋ ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗನ್ನಿಸ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಹೆಚ್ಚಿನ ಕ್ಲಾರಿಟಿಗೋಸ್ಕರ ನಾವು ಟ್ಯಾರೋ ಕಾರ್ಡ್ಸ್ ನೋಡ್ತೀವಿ. ಇಲ್ಲೊಂದು 7 ಆಫ್ ಕಪ್ಸ್ ಇದೆ, ಮತ್ತೊಂದು 9 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ ಹೆರಫೆಂಟ್ ಬರ್ತಾ ಇದೆ, ಹಾಗೆ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು ಕಿಂಗ್ ಆಫ್ ಕಪ್ಸ್ ಇದೆ, ಹಾಗೆ ಏಸ್ ಆಫ್ ಕಪ್ಸ್ ಇದೆ. ಈಗೀಗ ನಿಮ್ಮ ಮೇಲೆ ಏನೋ ಅಟ್ಯಾಚ್ಮೆಂಟ್ ಬೆಳೆದಿದೆ. ನಿಮ್ಮ ಮಾತುಗಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಡೀಪ್ ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ. ಭೇಟಿಯಾಗಿದ್ದೀರಾ ಸರಿ, ಆದರೆ ಇಲ್ಲಿ ನಿಮ್ಮ ಬಗ್ಗೆ ನೂರಾರು ಕನಸುಗಳಿತ್ತು, ಹಾಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅವ್ರು ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ರಿ. ನಿಮ್ಮನ್ನು ಭೇಟಿಯಾದಾಗ ಏನೋ ನಿಧಿ ಸಿಕ್ಕಿದಷ್ಟು ಸಂತೋಷ ಆಗಿತ್ತು. ಹಾಗೆ ಏನೋ ಹಿಂದಿನ ಜೀವನದಲ್ಲಿ ಕಹಿ ನೆನಪುಗಳಿತ್ತು, ಕಹಿ ಘಟನೆಗಳಿತ್ತು. ಅದನ್ನೆಲ್ಲ ಮರೆಯೋಕ್ಕೋಸ್ಕರ ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೆ ಸಹಾಯ ಮಾಡ್ತಾ ಇತ್ತು. ನಿಮ್ಮ ಮಾತುಕತೆಗಳು, ನಿಮ್ಮ ಸ್ವಭಾವ ಅವ್ರಿಗಿಷ್ಟ ಆಗಿತ್ತು. ಆದರೆ ಈಗೇನೋ ಫೀಲ್ ಆಗ್ತಾ ಇದೆ. ನಾನು ನಿಮ್ಮನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ನಂಬ್ಕೊಂಡಿದ್ದೀನಾ ಹಾಗನ್ನಿಸ್ತಾ ಇದೆ. ಮರೆಯೋಕ್ಕಾಗ್ತಾ ಇಲ್ಲ. ಕೂತಲ್ಲಿ ನಿಂತಲ್ಲಿ ನಿಮ್ಮ ನೆನಪಾಗ್ತಾ ಇದೆ. ಮರಿಬೇಕು ಅಂದಷ್ಟು ನಿಮ್ಮ ನೆನಪುಗಳು ಹೆಚ್ಚಾಗ್ತಾ ಇದೆ. ಆ ಒಂದು ಫೀಲಿಂಗ್ಸ್ ಇಲ್ಲಿ ಕಾಣ್ತಾ ಇದೆ. ಇದಕ್ಕೆ ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ, ಏನು ಬರುತ್ತೆ. ನಿಮ್ಮ ಎನರ್ಜಿ ಏನಿದೆ. ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 4 ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು 6 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಇಲ್ಲಿ 6 ಆಫ್ ಕಪ್ಸ್ ಇದೆ, ಮತ್ತೊಂದು ಕ್ವೀನ್ ಆಫ್ ಕಾಯಿನ್ಸ್ ಇದೆ. ಇಲ್ಲಿ 7 ಆಫ್ ಕಪ್ಸ್ ಇದೆ. ನಿಮಗೂ ಅವ್ರ ನೆನಪುಗಳಿದೆ, ಅವ್ರ ಬಗ್ಗೆ ನೀವೂ ಕನಸು ಕಾಣೋದಿದೆ. ಆದರೆ ಇಲ್ಲಿ ಮಾತುಕತೆಗಳಿಗಿಂತ ಭಾವನೆಗಳೇ ಹೆಚ್ಚಾಗಿದೆ. ಹಾಗೆ ಏನೋ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಬ್ಬರಲ್ಲೂ. ಏನೋ ಡಿಫ್ರೆನ್ಸಸ್ ಇದೆ.
ಅದು ಇಮೋಷನಲ್ ಆಗಿರಬಹುದು, ಪರ್ಸನಲ್ ಆಗಿರಬಹುದು. ಹಾಗೆ ಥಾಟ್ ಪ್ರೊಸೆಸ್ ಬೇರೆ ಬೇರೆ ಇದೆ. ಅವರೇ ಒಂಥರ ಯೋಚನೆ ಮಾಡ್ತಾರೆ, ನೀವೇ ಒಂಥರ ಯೋಚನೆ ಮಾಡ್ತೀರಾ. ಇಬ್ರಿಗೂ ಇಲ್ಲಿ ಕ್ಲಾಶ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಏನೋ ಇಬ್ರಿಗೂ ಮಾತುಕತೆಗಳು ನಡೆಯುತ್ತೆ ಅನ್ನೋದಿದೆ ಇಲ್ಲಿ. ಆ ಮಾತುಕತೆಗಳು ಆಗಾಗ ನಿಮಗೆ ನೆನಪಾಗ್ತಾ ಇರುತ್ತೆ. ಇಲ್ಲಿ ಡಬಲ್ ಫೀಲಿಂಗ್ಸ್ ಇದೆ. ಒಂದು ಕಡೆ ಆ ವ್ಯಕ್ತಿ ನಿಮ್ಗೆ ಇಷ್ಟ ಆಗ್ತಾರೆ, ಇನ್ನೊಂದು ಕಡೆ ಅವ್ರದ್ದು ಯಾವುದೋ ಸ್ವಭಾವ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ನೀವು ಯಾವುದೋ ಕೆಲಸದಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ಆದಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ. ಇಮೋಷನಲ್ ಆಗಿರೋಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ ನೀವು. ಆ ವ್ಯಕ್ತಿ ಇಮೋಷನಲ್ ಆಗಿದ್ದಾರೆ ಅನ್ನೋದಿದೆ. ಅವ್ರದ್ದೇನೋ ಒಂದು ಸ್ವಭಾವ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಹಿಂದೆ ಮುಂದೆ ನೋಡದೆ ಹೆಚ್ಚು ಮಾತಾಡ್ತಾರೆ ಅಂತ ಅನಿಸುತ್ತೆ. ಆ ಒಂದು ಮಾತುಕತೆಗಳು ನಿಮಗೆ ಇಷ್ಟ ಆಗ್ತಾ ಇಲ್ಲ. ಆದರೆ ನಿಮಗೆ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ರಿಸೆಪ್ಟಿವಿಟಿ ಬರ್ತಾ ಇದೆ, ಹಾಗೆ ನ್ಯೂ ವಿಷನ್, ಮತ್ತೊಂದು ಫ್ಲವರಿಂಗ್, ಹಾಗೆ ರೆಬೆಲ್ ಬರ್ತಾ ಇದೆ, ಮತ್ತೊಂದು ಇಂಟಿಗ್ರೇಷನ್, ಬಾಟಮ್ನಲ್ಲಿ ಫ್ರೆಂಡ್ಲಿನೆಸ್ ಇದೆ. ಈ ರಿಲೇಷನ್ಶಿಪ್ನಲ್ಲಿ ಆತ್ಮೀಯತೆ ಬೆಳೆಯುತ್ತೆ ಅನ್ನೋದಿದೆ. ಇಬ್ಬರಲ್ಲೂ ಏನೇನೋ ಡಿಫ್ರೆನ್ಸಸ್ಗಳಿರಬಹುದು, ಆದ್ರೂ ಇಮೋಷನಲ್ ಆಗಿ ಮತ್ತೆ ಕನೆಕ್ಟ್ ಆಗ್ತೀರಾ ನೀವು. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಟೈಮಲ್ಲಿ ಇಬ್ಬರೂ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನೋದಿದೆ. ಅಂಥ ಒಂದು ಅಟ್ಯಾಚ್ಮೆಂಟ್ ಇಲ್ಲ, ಆತ್ಮೀಯತೆ ಇಲ್ಲ, ಆದರೆ ನೆನಪುಗಳಿದೆ. ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಮುಂದೆ ಈ ರಿಲೇಷನ್ಶಿಪ್ ಅರಳುತ್ತೆ ಅನ್ನೋದು ಬರ್ತಾ ಇದೆ. ಏನೋ ಕೆಲವು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ತೀರಾ. ಅಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಇದಕ್ಕೆ ಇನ್ನೇನಿದೆ, ಅವ್ರ ಮನಸ್ಸಲ್ಲಿ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ. ಕನ್ಫ್ಯೂಷನ್ಸ್ ಇದೆ, ಮತ್ತೊಂದು ಹೋಪ್, ಹಾಗೆ ಕನ್ವರ್ಸೇಷನ್, ಮತ್ತೊಂದು ಸಬಟೇಜ್. ಐ ಮೆಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇಬ್ಬರಲ್ಲೂ ಕನ್ಫ್ಯೂಷನ್ಸ್ ಇದೆ. ಮುಂದೆ ಏನಾಗುತ್ತೆ, ನಾವೇನು ಮಾಡ್ತೀವಿ ಅನ್ನೋ ಪ್ರಶ್ನೆ ಇದೆ ಅವ್ರಿಗೆ. ಐ ಹ್ಯಾವಂಟ್ ಗಿವನ್ ಅಪ್ ಆನ್ ಅಸ್ ಎಟ್ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ನಿಮ್ಮ ಬಗ್ಗೆ ಆಸೆ ಬಿಟ್ಟಿಲ್ಲ ಅವರು. ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ, ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ಐ ವಾಂಟ್ ಟು ಕಾಲ್ ಯು ಆ್ಯಂಡ್ ಹಿಯರ್ ಯುವರ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ನೆನಪುಗಳಿದೆ, ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ಒಂದ್ಸರಿ ಕೇಳೋಣ. ಏನಿದೆ, ಐ ಚೇಂಜ್ ಇನ್ ದ ವಿಂಡ್, ನೋಡಿ, ಟ್ರೂತ್ ಬಿ ಟೋಲ್ಡ್, ಮತ್ತೊಂದು ನಾಟ್ ಫಾರ್ ಯು, ಇಲ್ಲೊಂದು ಟು ಬಿ ಫೇರ್, ಇಲ್ಲಿ ಟೈಮ್ ಫಾರ್ ಎ ನ್ಯಾಪ್, ಇಲ್ಲಿ ರೀಜನ್ರೇಷನ್ ಅನ್ನೋದು ಬರ್ತಾ ಇದೆ. ಮತ್ತೆ ಈ ರಿಲೇಷನ್ಶಿಪ್ ಅರಳುತ್ತೆ ಅಂತ ಹೇಳಿದೆ. ಇಲ್ಲಿ ರೀಜನ್ರೇಷನ್ ಅನ್ನೋದಿದೆ. ಮತ್ತೆ ಅದು ಚಿಗುರುತ್ತೆ, ಮರವಾಗಿ ಬೆಳೆಯುತ್ತೆ ಅನ್ನೋದಿದೆ. ಬರುವ ದಿನಗಳಲ್ಲಿ ಏನೋ ಚೇಂಜಸ್ ಬರುತ್ತೆ ಅನ್ನೋದಿದೆ. ಸದ್ಯದ ಪರಿಸ್ಥಿತಿನಲ್ಲಿ ಸ್ವಲ್ಪ ದಿನ ನೀವಿಬ್ಬರು ದೂರ ಆಗಿದ್ದೀರಾ. ನಿಜ ಹೇಳಬೇಕು ಅಂದರೆ ನಿಮಗೆ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ನೆನಪುಗಳು ಬರ್ತಾ ಇದೆ. ಇಬ್ಬರ ಮಧ್ಯೆ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಟ್ರೂತ್ ಬಿ ಟೋಲ್ಡ್ ಅನ್ನೋದಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು, ಹಾನೆಸ್ಟ್ ಆಗಿ ಕೂತು ಮಾತುಕತೆಗಳನ್ನ ಮಾಡ್ಕೊಳ್ಳಿ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.